ಈಗ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ರಣೋತ್ಸಾಹ ಏನು ನಡೀತಾ ಇದೆ. ಒಂದು ಕಡೆ ಕ್ಷಿಪಣಿಗಳ ದಾಳಿ ನಡೀತಾ ಇದೆ, ಡ್ರೋನ್ನ ಸುರಿಮಳೆ ಸುರಿತಾ ಇದೆ. 18 ದಿನವೂ ಮುಂದುವರೆದರೂ ಕೂಡ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಭೀಕರವಾಗಿ ನಡೀತಾ ಇದೆ. ಮತ್ತೆ UAE ಮೇಲೆ ಇರಾನ್ ರಣಭೀಕರವಾಗಿ ದಾಳಿ ಮಾಡಿದೆ. ಇತ್ತ ತೈಲ ಘಟಕ, ಏರ್ಪೋರ್ಟ್ಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಫುಜೈರಾ ತೈಲ ಘಟಕದ ಮೇಲೆ ಇರಾನ್ ಮಿಸೈಲ್ಗಳ ದಾಳಿಯನ್ನ ಮಾಡಿದೆ. ದುಬೈ ಏರ್ಪೋರ್ಟ್ ಅನ್ನು ಧ್ವಂಸಗೊಳಿಸಿದೆ ಇರಾನ್ ಕ್ಷಿಪಣಿಗಳ ಮುಖಾಂತರ. ಎಲ್ಲೆಲ್ಲೂ ಬೆಂಕಿ ಕಾಣಿಸಿಕೊಳ್ತಾ ಇದೆ, ಹೊತ್ತಿ ಉರಿತಾ ಇದೆ. ಕಟ್ಟಡಗಳ ಮುಗಿಲೆತ್ತರಕ್ಕೆ ಬರೀ ಹೊಗೆ. ಇರಾನ್ ದಾಳಿಗೆ ಯುನೈಟೆಡ್ ಈಗ ಅಬ್ಬರಿಸಿ ತತ್ತರಿಸಿ ಹೋಗ್ತಾ ಇದೆ. ವಿಮಾನ ಹಾರಾಟವನ್ನೇ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಬಿಟ್ಟಿದೆ UAE. ಇರಾನ್ ದಾಳಿ ಈಗ ದುಬೈನ ಏರ್ಪೋರ್ಟ್ ಧಗಧಗ ಅಂತ ಧಗಧಗಿಸ್ತಾ ಇದೆ. ಮತ್ತೊಂದು ಕಡೆ ಫುರೈಜ್ನ ತೈಲ ಘಟಕವನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿಗಳ ಮುಖಾಂತರ ದಾಳಿಯನ್ನ ಮಾಡಿದೆ ಇರಾನ್. ಈಗ ವಾಯು ನೆಲೆಯನ್ನೇ ಬಂದ್ ಮಾಡಿದೆ UAE. ಯಾಕಂದ್ರೆ ಕ್ಷಿಪಣಿಗಳ ಮುಖಾಂತರ ಹಾರಾಟ ಮಾಡಿದ ಮುಖಾಂತರವೇ ಅಲ್ವಾ ಈ ರೀತಿಯಾಗಿ ಯುದ್ಧ ಆಗ್ತಾ ಇರೋದು. ಇದು ಯುದ್ಧಕ್ಕೆ ಪ್ರತಿಯುದ್ಧ, ಉತ್ತರಕ್ಕೆ ಪ್ರತ್ಯುತ್ತರ. ಮಧ್ಯಪ್ರಾಚ್ಯದಲ್ಲಿ ರಣೋತ್ಸಾಹ ಇನ್ನೂ ಕೂಡ ತಣ್ಣಗಾಗ್ತಾನೇ ಇಲ್ಲ. 18 ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೂಡ ಎಷ್ಟೋ ಯುದ್ಧಗಳು ನಡೀತಾ ಇದೆ, ಎಷ್ಟೋ ಸಾವು ನೋವುಗಳು ಸಂಭವಿಸ್ತಾ ಇದೆ ಯುದ್ಧದಿಂದ. ಎಷ್ಟೋ ಜನ ತತ್ತರಿಸಿ ಹೋಗಿದ್ದಾರೆ ಯುದ್ಧವನ್ನ ನೋಡಿ ನೋಡಿ. ಅಲ್ಲಿನ ಜನರು ಭಯಭೀತರಾಗಿ ಒಂದೊಂದು ಕ್ಷಣಕ್ಕೂ ಭಯಭೀತರಾಗಿರ್ತಾರೆ. ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೆ, ಯಾವಾಗ ಎಲ್ಲಿ ದಾಳಿ ಮಾಡ್ತಾರೆ, ಯಾವ ಡ್ರೋನ್ ಬಂದು ದಾಳಿ ಮಾಡುತ್ತೆ, ಯಾವ ಕ್ಷಿಪಣಿಗಳು ಬಂದು ದಾಳಿ ಮಾಡುತ್ತೆ ಅಂತ. Oh my God!